ನಮ್ಮ ಜನರಿಗೆ ಸಾಲದ ಅವಶ್ಯಕತೆ ತುಂಬಾನೇ ಇದೆ. ಇದನ್ನೇ ಕೆಲ ಆಸಾಮಿಗಳು ಬಂಡವಾಳ ಮಾಡಿಕೊಂಡಿದ್ದಾರೆ. ಪ್ರತಿಷ್ಠಿತ ಕಂಪನಿ ಹೆಸರಲ್ಲಿ ಜಾಹೀರಾತು ನೀಡಿ ಮೋಸದ ಬಲೆ ಹೆಣೆದಿದ್ದಾರೆ. ಮತ್ತೊಂದು ಕಡೆ ಪ್ರಿಯಕರ ದೂರ ಆಗಿದ್ದಕ್ಕೆ ಮನನೊಂದಿದ್ದ ಯುವತಿ ವಶೀಕರಣ ಹೆಸರಲ್ಲಿ ಮೋಸ ಹೋಗಿದ್ದು ಲಕ್ಷಾಂತರ ಹಣ ಕಳೆದುಕೊಂಡಿದ್ದಾಳೆ. ಪ್ರತಿಷ್ಠಿತ ಕಂಪನಿ ಹೆಸರಲ್ಲಿ ಲೋನ್ ಫ್ರಾಡ್. ಮುಖೇಶ್ ಅಂಬಾನಿ ಫೋಟೋ ಇರುವ ಇದೇ ಪೋಸ್ಟರ್ ಅನ್ನ ಬಳಸಿಕೊಂಡಿರೋ ಕೆಲ ಆಸಾಮಿಗಳು ಮೋಸದ ಬಲೆ ಹೆಣೆದಿದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡ್ತೀವಿ ಅಂತ ಸಾಲು ಜನರಿಗೆ ಮಾಕ್ಮಲ್ ಟೋಪಿ ಹಾಕಿದ್ದಾರೆ. ಪ್ರತಿಷ್ಠಿತ ಕಂಪನಿ ರಿಲಯನ್ಸ್ ಸಂಸ್ಥೆಯ ಹೆಸರನ್ನ ದುರುಪಯೋಗಪಡಿಸಿಕೊಂಡಿದ್ದಾರೆ. ರಿಲಯನ್ಸ್ ಫೈನಾನ್ಸ್ ಎಂಬ ಹೆಸರಿನಲ್ಲಿ ಜಾಹೀರಾತು ನೀಡುವ ಮೂಲಕ ಸೈಬರ್ ವಂಚಕರು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡ್ತೀವಿ ಅಂತ ಜನರನ್ನ ನಂಬಿಸ್ತಿದ್ರು. ಇದನ್ನೇ ನಂಬಿದ ಮಹಿಳೆಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದ್ದ ನಂಬರ್ಗೆ ಕರೆ ಮಾಡಿ ಸಂಪರ್ಕಿಸಿದ್ದಾರೆ. ಪ್ರೊಸೆಸಿಂಗ್ ಫೀಸ್ ಹೆಸರಲ್ಲಿ 30,000ಕ್ಕೂ ಹೆಚ್ಚು ಹಣ ಹಾಕಿಸಿಕೊಂಡು ವಂಚಿಸಿದ್ದಾರೆ. ನಂತರ ಮೋಸ ಹೋಗಿರುವುದು ಗೊತ್ತಾಗಿ ಕೊಟ್ಟ ಹಣ ವಾಪಸ್ ಕೇಳಿದ್ದಕ್ಕೆ ಅವಾಚ್ಯ ಪದಗಳಿಂದ ಮಹಿಳೆಯನ್ನ ನಿಂದಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಹಿಳೆ ಆರ್ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಪ್ರೀತಿಸಿದವರನ್ನ ವಶೀಕರಣ ಮಾಡಿಕೊಳ್ಳಬೇಕೆ? ಕೇರಳದ ತಾಂತ್ರಿಕ ಪೂಜೆಗಳಿಂದ, ರಕ್ತ ಕಾಟೇರಿ ದೇವಿಯ ಬಲಿಷ್ಠ ಪೂಜೆಗಳಿಂದ ಇನ್ನೆಲ್ಲೂ ಆಗದ ವಶೀಕರಣವನ್ನ ಮಾಡಿಕೊಡುತ್ತಾರೆ. ಯುವತಿಯೊಬ್ಬಳು ಪ್ರೇಮ ವೈಫಲ್ಯ ಕಂಡಿದ್ಲು. ಪ್ರೀತಿಸಿದ್ದ ಯುವಕ ದೂರವಾಗಿದ್ದರಿಂದ ವಿರಹದಲ್ಲಿದ್ದವಳು ಆತನ ವಶೀಕರಣಕ್ಕೆ ನಿರ್ಧಾರ ಮಾಡಿದ್ದು. ಇದೇ ವೇಳೆ ಸೋಷಿಯಲ್ ಮೀಡಿಯಾದಲ್ಲಿ ವಶೀಕರಣ ಮಂತ್ರ ಎನ್ನುವ ಜಾಹೀರಾತು ಆಕೆ ಕಣ್ಣಿಗೆ ಬಿದ್ದಿತ್ತು. ಕೃಷ್ಣಮೂರ್ತಿ ಗುರೂಜಿ ಎಂಬ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಆಡ್ ನೋಡಿದ್ದಳು. ಆಡ್ನಲ್ಲಿ ಕೊಟ್ಟಿದ್ದ ನಂಬರ್ಗೆ ಕರೆ ಮಾಡಿದ್ದ ಯುವತಿಗೆ ನಿಮ್ಮ ಕಷ್ಟಕ್ಕೆ ನಮ್ಮ ಹತ್ತಿರ ಪರಿಹಾರ ಗ್ಯಾರಂಟಿ ಅಂತ ಆಕೆಗೆ ನಂಬಿಸಿದ್ದಾರೆ. ಈ ವೇಳೆ ಚಂದ್ರಶೇಖರ್ ಗುರೂಜಿ ಎಂದು ಮಾತನಾಡಿದ್ದ ವ್ಯಕ್ತಿಗೆ ಯುವತಿ ಪ್ರೀತಿಸಿದ ಹುಡುಗನ ಬಗ್ಗೆ ಹೇಳಿಕೊಂಡಿದ್ದಳು. ನಮಗೆ ಮದುವೆ ಆಗುತ್ತಾ ಅಂತ ಕೇಳಿದ್ದಾಳೆ. ಅದಕ್ಕೆ ಖಂಡಿತವಾಗಿಯೂ ಆಗುತ್ತೆ, ಆದರೆ ಖರ್ಚು ಕೂಡ ಆಗುತ್ತೆ ಎಂದಿದ್ದಾನೆ. ಹೀಗೆ ಹಂತವಾಗಿ ಆನ್ಲೈನ್ ಮುಖಾಂತರ 2.5 ಲಕ್ಷ ಹಣ ಪಡೆದುಕೊಂಡಿದ್ದಾನೆ. ನಂತರ ಮತ್ತೆ 4 ಲಕ್ಷ ಹಣ ಕೇಳಿದಾಗ ಅನುಮಾನ ಬಂದು ಪ್ರಶ್ನೆ ಮಾಡಿ ಹಣ ವಾಪಸ್ ಕೇಳಿದ್ದಾಳೆ. ಆಗ ಕೊಡುವುದಿಲ್ಲ, ಏನ್ ಮಾಡ್ತೀಯಾ ಮಾಡಿಕೋ ಎಂದು ಧಮಕಿ ಹಾಕಿದ್ದಾನೆ ಎಂದು ಆರೋಪಿಸಿ ಯುವತಿ ಆಡುಗೋಡಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾವನ್ನೇ ಪ್ಲಾಟ್ಫಾರ್ಮ್ ಮಾಡಿಕೊಂಡಿರೋ ಆಸಾಮಿಗಳು ಜನರ ಅವಶ್ಯಕತೆಯನ್ನೇ ಬಂಡವಾಳ ಮಾಡಿಕೊಂಡು ಲಕ್ಷ ಹಣ ವಂಚಿಸುತ್ತಿದ್ದಾರೆ. ಇನ್ನಾದರೂ ಇಂತಹ ಬುರುಡೆ ಗ್ಯಾಂಗ್ ಅನ್ನ ನಂಬುವ ಮುನ್ನ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.